Jesus. Hallelujah. Oh, hallelujah. Hallelujah. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ಲೋಕದ ಸೃಷ್ಟಿಕರ್ತ ನನಗಾಗಿ ತನ್ನನ್ನೇ ತ್ಯಾಗವಾಗಿ ನೀಡಿದ. ಲೋಕದ ಸೃಷ್ಟಿಕರ್ತ ನನಗಾಗಿ ತನ್ನನ್ನೇ ತ್ಯಾಗವಾಗಿ ನೀಡಿದ. ಜಗತ್ತಿನ ಪಾಪದ ಹೊರೆ ಹೊರುತ್ತಾ ತನ್ನ ತಗ್ಗಿಸಿದರೆಗಿಳಿದ. ಜಗತ್ತಿನ ಪಾಪದ ಹೊರೆ ಹೊರುತ್ತಾ ತನ್ನ ತಗ್ಗಿಸಿದರೆಗಿಳಿದ. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಅಕ್ಕರದಿ ರಕ್ತವಾ ಸುರಿಸಿದ. ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಅಕ್ಕರದಿ ರಕ್ತವಾ ಸುರಿಸಿದ. ಕ್ಷಮೆಯನ್ನು ಹೊಂದಿದ ನನಗಾಗಿ ತ್ಯಾಗಮೂರ್ತಿ ಯೇಸುನಾಥನೇ. ಕ್ಷಮೆಯನ್ನು ಹೊಂದಿದ ನನಗಾಗಿ ತ್ಯಾಗಮೂರ್ತಿ ಯೇಸು ಕರ್ತನೇ. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ಪರಲೋಕ ರಾಜ್ಯದಲ್ಲಿ ನನಗಾಗಿ ಸರ್ವವ ಸಿದ್ಧ ಮಾಡಿದ. ಪರಲೋಕ ರಾಜ್ಯದಲ್ಲಿ ನನಗಾಗಿ ಸರ್ವವ ಸಿದ್ಧ ಮಾಡಿದ. ದೂತರ ಒಡಗೂಡಿ ಜೀವಿಸಲು ಕೃಪೆ ಬಾಗಿಲನ್ನು ತೆರೆದ. ದೂತರ ಒಡಗೂಡಿ ಜೀವಿಸಲು ಕೃಪೆ ಬಾಗಿಲನ್ನು ತೆರೆದ. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ. ಎಸ್ ಡ್ಯಾಡಿ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ. ನನ್ನ ಬಾಳ ಬಂಗಾರ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ. ನನ್ನ ಬಾಳ ಬಂಗಾರ. ಹಸಿರಾದ ಹುಲ್ಲಿನ ಗಾವಲಲ್ಲಿ, ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸಿರುವೆ. ಅನುದಿನ
ಆಕಾಂಕ್ಷೆ ಏನಿದ್ದರು, ಆಸೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ಆನಂದದಿ, ಅನುಗ್ರಹಿಸುವೆ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನೀನಿರೋದ್ರಿಂದ ನನಗೆ ಸೋಲಿಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ, ಸಂತೋಷ ಆದರಣೆ ಉಂಟಪ್ಪ. ದಾರಿ ತಪ್ಪಿದಾಗ ಕರ ಹಿಡಿದು, ದಾರಿ ತಪ್ಪಿದಾಗ ಕರ ಹಿಡಿದು ತೋರುತ್ತ ಬರುವೆ ಸುಧಾರಿಯ, ತೋರುತ್ತ ಬರುವೆ ಸುಧಾರಿಯ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ವೈರಿಗಳನ್ನು ಎದುರಿಸಲು, ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿರುವೆ, ಪರಲೋಕದ ಬಲ ನೀಡಿರುವೆ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ಹೌದು ಡ್ಯಾಡಿ, ನೀನಿರೋದ್ರಿಂದ ನಮಗೆ ಸೋಲಿಲ್ಲ ಡ್ಯಾಡಿ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಅನುದಿನವೂ ನೀ ನನ್ನೊಡನಿದ್ದಿ, ಅನುದಿನವೂ ನೀ ನನ್ನೊಡನಿದ್ದಿ, ಹಗಲಿರುಳು ನನ್ನ ಸಹಾಯನಿ, ಹಗಲಿರುಳು ನನ್ನ ಸಹಾಯನಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ಎಸ್ ಡ್ಯಾಡಿ, ನೀನಿರುವೆ ನನಗೆ ಭಯವೇ ಇಲ್ಲ ಡ್ಯಾಡಿ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ,
ಬಾಳ ಬಂಗಾರ, ನನ್ನ ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು, ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು. ಹೌದು ದಾಡಿ, ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಂಬಿಕೆಗೆ ಪಾತ್ರನು ನೀ, ನಂಬಿ ಬಂದೆ ನಿನ್ ಸಮ್ಮುಖ, ನಂಬಿರುವೆ ನಿನ್ ವಚನ. ನಂಬಿಕೆಗೆ ಪಾತ್ರನು ನೀ, ನಂಬಿ ಬಂದೆ ನಿನ್ ಸಮ್ಮುಖ, ನಂಬಿರುವೆ ನಿನ್ ವಚನ. ಸ್ವಂತ ಶಕ್ತಿಯ ನಂಬಲಿಲ್ಲ, ತಂದೆ ನಿನ್ನನ್ನೇ ಆತುಕೊಂಡೆ. ಹೌದು ಡ್ಯಾಡಿ, ಸ್ವಂತ ಶಕ್ತಿಯ ನಂಬಲಿಲ್ಲ, ತಂದೆ ನಿನ್ನನ್ನೇ ಆತುಕೊಂಡೆ. ವಾಗ್ದಾನ ತಂದವನೇ ಬಾಳೆಲ್ಲ ವಚನವೇ, ವಾಗ್ದಾನ ತಂದವನೇ ನನ್ನ ಬಾಳೆಲ್ಲ ನಿನ್ ವಚನವೇ. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು, ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು, ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ನಂಬಿಕೆಗೆ ಪಾತ್ರನು ನೀ, ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು. ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು. ಅಂತರ್ಯವು ಹರ್ಷಿಸಿದೆ ನಿನ್ ವಚನಾನ ನಂಬಿರಲು. ಅಂತರ್ಯವು ಹರ್ಷಿಸಿದೆ ನಿನ್ ವಚನಾನ ನಂಬಿರಲು. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು, ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು, ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ನಂಬಿಕೆಗೆ ಪಾತ್ರನು ನೀ, ಕೆಟ್ಟದೆಲ್ಲವನ್ನು ಬಿಟ್ಟು ಆಗಲಿ ನಿನಗೆ ಅಂಜಿನ ನಡೆಯುವಾಗ. ಕೆಟ್ಟದೆಲ್ಲವನ್ನು ಬಿಟ್ಟು ಆಗಲಿ ನಿನಗೆ ಅಂಜಿನ ನಡೆಯುವಾಗ.
ಎಲುಬಿಗೆ ಸಾರವು, ದೇಹಕ್ಕೆ ಆರೋಗ್ಯವು. ಎಲುಬಿಗೆ ಸಾರವು, ದೇಹಕ್ಕೆ ಆರೋಗ್ಯವು. ದಾರಿಗೆ ದೀಪ, ಬಾಳಿಗೆ ಬೆಳಕು, ನಿನ್ನ ವಚನವು. ಶಕ್ತಿಯುಳ್ಳದ್ದು, ಜೀವವುಳ್ಳದ್ದು, ನಿನ್ನ ವಾಕ್ಯವು. ದಾರಿಗೆ ದೀಪ, ಬಾಳಿಗೆ ಬೆಳಕು, ನಿನ್ನ ವಚನವು. ಶಕ್ತಿಯುಳ್ಳದ್ದು, ಜೀವವುಳ್ಳದ್ದು, ನಿನ್ನ ವಾಕ್ಯವು. ನಂಬಿಕೆಗೆ ಪಾತ್ರನು ನೀ, ಚಂಡಮಾರುತದ ಮಧ್ಯದಲ್ಲಿ ವಾಕ್ಯ ಹೊಂದಿ ಪೌಲ ಬಲ ಪಡೆದ. ಚಂಡಮಾರುತದ ಮಧ್ಯದಲ್ಲಿ ವಾಕ್ಯ ಹೊಂದಿ ಪೌಲ ಬಲ ಪಡೆದ. ಕೈದಿಯಾಗಿ ಹಡಗು ಹತ್ತಿ ಕ್ಯಾಪ್ಟನ್ ಆಗಿ ಬೆಳಗಿದ. ಕೈದಿಯಾಗಿ ಹಡಗು ಹತ್ತಿ ಕ್ಯಾಪ್ಟನ್ ಆಗಿ ಬೆಳಗಿದ. ದಾರಿಗೆ ದೀಪ, ಬಾಳಿಗೆ ಬೆಳಕು, ಶಕ್ತಿಯುಳ್ಳದ್ದು, ಜೀವವುಳ್ಳದ್ದು, ನಿನ್ನ ವಾಕ್ಯವು. ದಾರಿಗೆ ದೀಪ, ಬಾಳಿಗೆ ಬೆಳಕು, ನಿನ್ನ ವಚನವು. ಶಕ್ತಿಯುಳ್ಳದ್ದು, ಜೀವವುಳ್ಳದ್ದು, ನಿನ್ನ ವಾಕ್ಯವು. ನಂಬಿಕೆಗೆ ಪಾತ್ರನು ನೀ. ಹೌದು, ನಿನ್ನನ್ನೇ ನಂಬಿ ಬಂದಿರುವೆ ಡ್ಯಾಡಿ. ನಿನ್ನ ಸನ್ನಿಧಿ, ನಿನ್ನ ಸಮ್ಮುಖ ನನಗೆ ಶ್ರೇಷ್ಠಪ್ಪ. ನಂಬಿಕೆಗೆ ಪಾತ್ರನು ನೀ. ನಂಬಿ ಬಂದೆ ನಿನ್ ಸಮ್ಮುಖ. ಹೌದು ಡ್ಯಾಡಿ, ನಂಬಿರುವೆ ನಿನ್ ವಚನ. ನಂಬಿಕೆಗೆ ಪಾತ್ರನು ನೀ. ಓ ನಂಬಿ ಬಂದೆ ನಿನ್ ಸಮ್ಮುಖ. ಹೌದು ಡ್ಯಾಡಿ, ನಂಬಿರುವೆ ನಿನ್ ವಚನ. ನಂಬಿ ಬಂದೆ ನಿನ್ ಸಮ್ಮುಖ, ನಂಬಿರುವೆ ನಿನ್ ವಚನ. ಹಲ್ಲೆಲೂಯ. ನಿನ್ನನ್ನೇ ಆತುಕೊಂಡಿರುವೆ ಡ್ಯಾಡಿ, ನಿನ್ನನ್ನೇ ನಂಬಿರುವೆ ಡ್ಯಾಡಿ, ನಿನ್ನಲ್ಲೇ ಭರವಸೆ ಇಟ್ಟಿರುವೆ. ಹಾಗೆ ಡ್ಯಾಡಿಯನ್ನೇ ನೋಡಿ ಹೇಳೋಣ, ಎಲ್ಲರೂ ಬಾಯಿ ಬಿಚ್ಚಿ ಹೇಳುವ. 2-3 ನಿಮಿಷ. ಅಪ್ಪ, ನಿನ್ನನ್ನೇ ಆತುಕೊಂಡಿದ್ದೇನೆ, ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನೆ, ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀನಪ್ಪ. ನನಗೆ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ ನನಗೆ ಸಹಾಯ ಬರುತ್ತದೆ. ಓ ನಿನ್ನಿಂದಲೇ ನನಗೆ ಸಹಾಯ ಡ್ಯಾಡಿ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು. ಹಲ್ಲೆಲೂಯ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನೇ ವಂದಿಸುವೆ, ವಂದಿಸುವೆ, ವಂದಿಸುವೆ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ. ಸ್ವಲ್ಪ ದಿನಗಳನ್ನು ಹಿಂತಿರುಗಿ ನೋಡಿ ಹೇಳೋಣ. ವಂದಿಸುವೆ, 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 ವಂದಿಸುವೆ.
ವಂದಿಸುವೆ ವಂದಿಸು. ಹಾಗೆ ಕರಗಳನ್ನು ಚಾಚಿ ಕಣ್ಣುಗಳನ್ನು ಮುಚ್ಚಿ ಹೇಳೋಣ. ಅಪ್ಪ ನಿಮಗೆ ಸ್ತೋತ್ರ. ನಿಧಾನವಾಗಿ. ರಾಜ ನಿಮಗೆ ಸ್ತೋತ್ರ. ಯೇಸು ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಸ್ತೋತ್ರಪ್ಪ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಎದುರಾದ ತಂತ್ರವನ್ನು ಮುರಿದಾಕಿರುವೆ. ಹೌದು ಡ್ಯಾಡಿ, ಎದುರಾದ ತಂತ್ರವನ್ನು ಮುರಿದಾಕಿರುವೆ. ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ. ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ. ಅಪ್ಪ ನಿಮಗೆ ಸ್ತೋತ್ರ. ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಒಂದು ದಿನವೂ ಬಿಡದೆ ನನ್ನ ಪೋಷಿಸಿರುವೆ. ಹೌದು ಡ್ಯಾಡಿ, ಒಂದು ದಿನವೂ ಬಿಡದೆ ನನ್ನ ಪೋಷಿಸಿರುವೆ. ಆಶ್ರಯ ವಸ್ತ್ರ ನೀಡಿ ಕಾಪಾಡಿರುವೆ. ಓ ಆಶ್ರಯ ವಸ್ತ್ರ ನೀಡಿ ಕಾಪಾಡಿರುವೆ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಹೌದು ರಾಜ. ಯೇಸು ರಾಜ ನಿಮಗೆ ಸ್ತೋತ್ರ. ಕಷ್ಟವನ್ನು ಸಹಿಸಲು ಬಲ ನೀಡಿರುವೆ. ಓ ಕಷ್ಟವನ್ನು ಸಹಿಸಲು ಬಲ ನೀಡಿರುವೆ. ಪರಿಶುದ್ಧನಾಗಿರಲು ಕೃಪೆ ನೀಡಿರುವೆ. ಹೌದು ಡ್ಯಾಡಿ, ಪರಿಶುದ್ಧನಾಗಿರಲು ಕೃಪೆ ನೀಡಿರುವೆ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಗೆ ಡ್ಯಾಡಿಯನ್ನೇ ನೋಡಿ ಸ್ತೋತ್ರ ಹೇಳಿ. ವಂದನೆಪ್ಪ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೇ ದೃಷ್ಟಿಸಿ ನೋಡ್ತೇವೆ. ನಮಗೆ ಸಹಾಯ ನೀಡುವ ಪರ್ವತವೇ, ಕಷ್ಟದಿಂದ ತಪ್ಪಿಸುವ ಕರ್ತನೇ, ಆಪತ್ತಿನಲ್ಲಿ ಆಶ್ರಯ ದುರ್ಗವೇ, ಅನುದಿನವೂ ನಡೆಸುವ ತಂದೆಯೇ, ಸ್ತೋತ್ರ ಸ್ತೋತ್ರ
ಸ್ತೋತ್ರ, ನಿಮಗೆ ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಸ್ತೋತ್ರ, ಥ್ಯಾಂಕ್ ಯು. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ವಂದನೆ ಅಪ್ಪ, ನಿಮಗೆ ವಂದನೆ. ಹಲ್ಲೆಲೂಯ, ಥ್ಯಾಂಕ್ ಯು, ಹಲ್ಲೆಲೂಯ. ನನ್ ಬಲವೇ ನನ್ ಕೋಟೆಯೇ, ಆರಾಧನೆ ನಿಮಗೆ. ನನ್ ಬಲವೇ ನನ್ ಕೋಟೆ, ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ, ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ, ಆರಾಧನೆ ನಿಮಗೆ. ಕರಗಳನ್ನು ಚಾಚಿ ಹೇಳುವ, ಆರಾಧನೆ, ಆರಾಧನೆ. ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ, ಆರಾಧನೆ. ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ, ನಿಮಗೆ ತಾನೇ. ಹಾಲೆಲೂಯ, ಹಾಲೆಲೂಯ. ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ, ನಿಮಗೆ ವಂದನೆ, ನಿಮಗೆ ಸ್ತುತಿ ಸ್ತೋತ್ರ, ನಿಮಗೆ ಮಹಿಮೆ. ಹಾಲೆಲೂಯ. ನಿತ್ಯನಾದ ತಂದೆಯೇ, ನೀತಿಯುಳ್ಳ ದೇವನೇ, ನಿತ್ಯವೂ ಕಾಯುವವನೇ, ನಿರಂತರವೂ ಇರುವವನೇ, ನೀತಿಯ ರಾಜನೇ, ರಾಜನೇ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ಓ ನಿಮಗೆ ವಂದನೆ, 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 ವಂದನೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ. ಜೀವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಯಾವಾಗಲೂ ಸಂತೋಷಿಸಿರಿ. ಹಲ್ಲೆಲೂಯ. ಈ ಸಂತೋಷದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಯಾವಾಗಲೂ ನಾವು ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು, ಗಂಟು ಮೋರೆ ಮಾಡ್ಕೊಂಡಿರಬಾರ್ದು, ನಗು ನಗುತ್ತಾ ಇರಬೇಕು, ಲವಲವಿಕೆಯಿಂದ ಇರಬೇಕು. ಹಲ್ಲೆಲೂಯ. ದೇವರ ಮಕ್ಕಳ ಲಕ್ಷಣವೇ ಅದು. ಹಲ್ಲೆಲೂಯ. ಅದರಲ್ಲೂ ಫಿಲಿಪ್ಪಿ 4:4 ನಾವು ವಾಕ್ಯದಲ್ಲಿ ಓದ್ತೇವೆ,
ಸಂತೋಷ ಯಾವ ರೀತಿಯ ಸಂತೋಷ? ಯಾವಾಗಲೂ ಸಂತೋಷಿಸಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಸಂತೋಷವಾಗಿರಬೇಕು. ಯಾವುದರಲ್ಲಿ ಸಂತೋಷವಾಗಿರಬೇಕು? ನಮಗಿರುವ ವಸ್ತುಗಳಲ್ಲಿ, ನಮಗಿರುವ ಇಹಲೋಕದ ಪದಾರ್ಥಗಳಲ್ಲಿ ಅಲ್ಲ, ತಿನ್ನುವುದು ಕುಡಿಯುವುದರಲ್ಲಿ ಅಲ್ಲ, ಕರ್ತನಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ವಿ. ಅದರಲ್ಲಿ ಕೆಲವೊಂದು ಅಂಶಗಳನ್ನು ನೋಡಿದೆವು. ಕರ್ತನಲ್ಲಿ ಸಂತೋಷ ಅಂದರೆ ಏನು? ನಮ್ಮ ರಕ್ಷಣಾ ಆನಂದ, ಕರ್ತನಲ್ಲಿ ಸಂತೋಷ. ಯಾರಿಗೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನುವಂಥ ಒಂದು ನಿಶ್ಚಯ ಸಿಕ್ಕಿದೆಯೋ, ಆ ನಿಶ್ಚಯದ ಕುರಿತಾಗಿ ಒಂದು ಖುಷಿ ಇದೆಯೋ, ಅವರೇ ಕರ್ತನಲ್ಲಿ ಸಂತೋಷಿಸುವವರು. ಅಲ್ಲೆಲ್ಲೂ ಇವತ್ತು ದೇವರ ಮಕ್ಕಳೆಲ್ಲರಿಗೂ ಈ ಒಂದು ಕೃಪೆ ಸಿಗಬೇಕು. ಎರಡನೇದಾಗಿ ನಾವು ನೋಡಿದೆವು, ಮಹಿಮೆಯ ಪದವಿಯನ್ನು ಆಲೋಚಿಸಿ ಒಂದು ಸಂತೋಷ ಉಂಟಾಗಬೇಕು. ದೇವರ ಮಕ್ಕಳ ಲಕ್ಷಣವೇ ಅದು. ಈ ಲೋಕ ಶಾಶ್ವತ ಅಲ್ಲ, ನಮಗೆ ಮಹಿಮೆ ಇದೆ, ಮಹಿಮೆಯ ಪದವಿ ಇದೆ. ಹಲ್ಲೆಲೂಯಾ. ಅದನ್ನು ಆಲೋಚಿಸಿ ನಾವು ಸಂತೋಷಿಸುವವರಾಗಿದ್ದೇವೆ. ಅದಕ್ಕೆ ಪೇತ್ರನ ಹೇಳುವಾಗ ಹೇಳ್ತಾರೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಸಹ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಹಲ್ಲೆಲೂಯಾ. ಇದು ದೇವರ ಮಕ್ಕಳ ಲಕ್ಷಣ. ಆಮೇಲೆ ಮೂರನೇದಾಗಿ ನೆನ್ನೆ ನಾವು ಧ್ಯಾನ ಮಾಡಿದೆವು, ದೇವರ ಚಿತ್ತವನ್ನು ಮಾಡುವುದರಲ್ಲಿ ನಮಗೊಂದು ಖುಷಿ ಇರಬೇಕು. ಹಲ್ಲೆಲೂಯಾ. ದೇವರ ಚಿತ್ತ ಮಾಡಲಿಕ್ಕೆ ಒಂದು ಖುಷಿ, ಒಂದು ಉತ್ಸಾಹ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಯೇಸು ಸ್ವಾಮಿ ಸಂತೋಷ ಪಡ್ತಾ ಇದ್ದದೇ ತಂದೆ ಚಿತ್ತ ಮಾಡೋದರಲ್ಲಿ. ಅದೇ ಪ್ರಾಮುಖ್ಯವಾಗಿತ್ತು. ಯಾವುದು ನಮಗೆ ಖುಷಿಯಾಗಿದೆ ಅದರಲ್ಲಿ ನಾವು ಹೆಚ್ಚು ಸಮಯ ಕಳೀತೇವೆ. ಯೇಸು ಸ್ವಾಮಿ ತಂದೆ ಚಿತ್ತ ಮಾಡೋದರಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನ ಹರಿಸಿದರು. ಇರೋದು ಒಂದೇ ಒಂದು ಜೀವಿತ, ತಂದೆ ಚಿತ್ತವನ್ನು ಮಾಡುವ. ಹಲ್ಲೆಲೂಯಾ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ. ಪರಲೋಕದಲ್ಲಿರುವ ತಂದೆ ಚಿತ್ತವನ್ನು ಮಾಡುವವರೇ. ತಂದೆ ಚಿತ್ತವನ್ನು ಮಾಡುವುದರಲ್ಲಿ ನಮಗೊಂದು ಖುಷಿ ಇರಲಿ. ಹಲ್ಲೆಲೂಯಾ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಕೀರ್ತನೆಗಳು 16ನೇ ಅಧ್ಯಾಯ, ಕೀರ್ತನೆ ಪುಸ್ತಕದ 16ನೇ ಅಧ್ಯಾಯ, ಕೀರ್ತನೆ 16 ವಚನ 11 ಓದೋಣ. ಕೀರ್ತನೆ 16:11. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಸಾಕು. ಹಲ್ಲೆಲೂಯಾ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ. ಕರ್ತನಲ್ಲಿ ಸಂತೋಷ ಅನ್ನುವುದು ಅದು ದೇವರ ಸಮ್ಮುಖದಲ್ಲಿ ನಾವು ಅನುಭವಿಸುವ ಸಂತೋಷ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾದ ನಮಗೆ ಆತನ ಸನ್ನಿಧಿಯಲ್ಲಿ ಒಂದು ಖುಷಿ ಉಂಟಾಗಬೇಕು. ದೇವರ ಸನ್ನಿಧಿ ಅಂತ ಹೇಳಿದ್ರೇ ನಮಗೊಂದು ಸಂತೋಷ ಉಂಟಾಗಬೇಕು. ಹಲ್ಲೆಲೂಯಾ. ಈ ಸಮ್ಮುಖದ ಆನಂದ ಅನ್ನುವುದು ದೇವರ ಮಕ್ಕಳಿಗೆ ಸಿಕ್ಕಿದ ಸೌಭಾಗ್ಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಭಕ್ತನೇನು ಹೇಳ್ತಾನೆ ಗೊತ್ತಂದ್ರೆ 42ನೇ ಕೀರ್ತನೆಯಲ್ಲಿ, 42ನೇ ಕೀರ್ತನೆ, ಅದರಲ್ಲಿ 42ನೇ ಕೀರ್ತನೆ 1 ಮತ್ತು 2ನೇ ವಚನವನ್ನು ಓದಿ. ಕೀರ್ತನೆ 42, 1, 2. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ದೇವರ ಸನ್ನಿಧಾನವನ್ನ, ದೇವರ ಸಮ್ಮುಖವನ್ನು, ಗಾಡ್ಸ್ ಪ್ರೆಸೆನ್ಸ್ ಅನ್ನ ದೇವ ಜನರು ಬಯಸೋದು ಹೇಗೆ? ಬಾಯಾರಿದ ಜಿಂಕೆ ಹೇಗೆ ನೀರಿನ ತೊರೆಗೆ ಆತೊರಿತದೋ ಅದೇ ರೀತಿ ನಿನ್ನ ಸನ್ನಿಧಾನಕ್ಕೆ ನಾನು ಬರ್ತಾ ಇದ್ದೀನಿ, ನಿನ್ನ ಸಮ್ಮುಖವನ್ನು ನಾನು ಬಯಸ್ತಾ ಇದ್ದೀನಿ. ಹಲ್ಲೆಲೂಯಾ. ಆಮೇಲೆ ಓದಿ. ನನ್ನ ಮನಸ್ಸು ದೇವರಿಗಾಗಿ ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತಾ ಇದೆ. ಚೈತನ್ಯ ಸ್ವರೂಪನಾದ ದೇವರಿಗೆ, ದೇವರ ಸಾನ್ನಿಧ್ಯಕ್ಕೆ ನನ್ನ ಮನಸ್ಸು ಹಾತೊರಿತಾ ಇದೆ, ತವಕಿಸುತ್ತಾ ಇದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ಆ ಸಮ್ಮುಖದಲ್ಲಿ ಏನಿದೆ ಅಂದರೆ, ನಾವೀಗ ತಾನು ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ. ಹಲ್ಲೆಲೂಯಾ. ಅದಕ್ಕೆ ಬರ್ಕ್ಮನ್ ಸಾವಿನವರು ಒಂದು ಹಾಡು ಹಾಡಿದಾರಲ್ಲ, ಈ ಮೇಜರ್ ಕೊಡಿ, ಎಫ್ ಮೇಜರ್. ಸಮ್ಮುಖದಿ ಸಂತೋಷ
ಪರಿಪೂರ್ಣ ಸಂತೋಷ. ಎಸ್ ಲಾರ್ಡ್, ನಿನ್ ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಹೌದು ಡ್ಯಾಡಿ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ಇರುವಂತಹ ಸಂತೋಷ. ನೀವು ಸ್ವಲ್ಪ ಹೊತ್ತು ದೇವರನ್ನು ಚೆನ್ನಾಗಿ ಸ್ತುತಿಸಿ ಆರಾಧನೆ ಮಾಡಿ ಆತನ ಸಮ್ಮುಖದಲ್ಲಿ ಸಮಯ ಕಳೆದ್ಬಿಟ್ರೆ ಅಲ್ಲಿ ಉಂಟಾಗುವಂತಹ ಅಂತರ್ಯದ ಹರುಷ ಅದು ಅನುಭವಿಸಿದವರಿಗೆ ಮಾತ್ರವೇ ಗೊತ್ತು, ರುಚಿ ನೋಡಿದವರಿಗೆ ಮಾತ್ರವೇ ಗೊತ್ತು. ಹಲ್ಲೆಲೂಯಾ. ಕೀರ್ತನೆಗಾರನು ಅದೇ 16ನೇ ಕೀರ್ತನೆ ಹೇಳ್ತಾನೆ, ಅದನ್ನೇ ಅಪೊಸ್ತಲನಾದ ಪೇತ್ರನು ರಿಪೀಟ್ ಮಾಡ್ತಾನೆ. ನೋಡಿ, ಪೇತ್ರನು ರಿಪೀಟ್ ಮಾಡ್ತಾನೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 25-26 ಓದಿ. ಅಪೊಸ್ತಲರ ಕೃತ್ಯಗಳು 2:25-26. ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದೆನು, ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲಿಯೇ ಇದ್ದಾನೆ. ಆದ ಕಾರಣ ಯಾವ ಕಾರಣ? ಕರ್ತನನ್ನು ನೋಡುತ್ತಿರುವ ಕಾರಣ, ಕರ್ತನನ್ನ ಎದುರು ಇರುವ ಕಾರಣ, ಕರ್ತನ ನನ್ನ ಬಲಗಡೆಯಲ್ಲಿರುವ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ಹೃದಯವು ಹರ್ಷಿಸಿದೆ. ಹಲ್ಲೆಲೂಯಾ. ನನ್ನ ನಾಲಿಗೆ ಉಲ್ಲಾಸ ಧ್ವನಿಯನ್ನು ಮಾಡಿತು. ಉಲ್ಲಾಸ ಧ್ವನಿ ಮಾಡ್ತಾ ಇದೆ ಅಂತೆ. ಹೃದಯ ಹರ್ಷಿಸ್ತಾ ಇದೆ, ಖುಷಿ ಪಡ್ತಾ ಇದೆ. ಎಲ್ಲಿ ಖುಷಿ ಪಡ್ತಾ ಇದೆ? ದೇವರ ಸಮ್ಮುಖದಲ್ಲಿ. ಒಂದು ಅರ್ಧ ಗಂಟೆ ನೀವು ದೇವರ ಸಮ್ಮುಖದಲ್ಲಿ ನೀವು ಸ್ತುತಿಸಿ ದೇವರ ನಾಮನ ಮಹಿಮೆಪಡಿಸಿ ಸಮಯ ಕಳೆದುಬಿಟ್ರೆ ಸಾಕು, ಇರುವ ಎಲ್ಲ ಟೆನ್ಷನ್ ಎಲ್ಲ ಕರಗಿ ಹೋಗ್ಬಿಡ್ತದೆ. ಕೀರ್ತನೆ 97ನೇ ಕೀರ್ತನೆಯಲ್ಲಿ 5ನೇ ವಚನದಲ್ಲಿ ಭಕ್ತನು ಹೇಳ್ತಾನೆ, ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಸಹ ಮೇಣದ ಹಾಗೆ ಕರಗಿ ಹೋಗ್ತದೆ. ಸಾರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಸಾರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಹಲ್ಲೆಲೂಯಾ ಹಾಡಿರಿ, ಉಲ್ಲಾಸ ಪಾಡಿರಿ, ಯೇಸು ರಾಜ ಜೊತೆ ಇರುವ. ಹಲ್ಲೆಲೂಯಾ ಹಾಡಿರಿ, ಉಲ್ಲಾಸ ಪಾಡಿರಿ, ಯೇಸು ರಾಜ ಜೊತೆ ಇರುವ. ಇಮ್ಮಾನುವೇಲ ಎಂದು ಜೊತೆ ಇರುವ, ನಲಿದು ಹಾಡಬನ್ನಿರಿ. ಇಮ್ಮಾನುವೇಲ ಎಂದು ಜೊತೆ ಇರುವ, ನಲಿದು ಹಾಡಬನ್ನಿರಿ. ಸಾರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಸಾರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತ ಮೇಣದಂತೆ ಕರಗುವುದು. ಯಾಕಂದರೆ ದೇವರ ಸನ್ನಿಧಾನಕ್ಕೆ ಬಂದ್ಬಿಟ್ರೆ ಎಲ್ಲ ಸಮಸ್ಯೆಗಳು ಕರಗಿ ಮೇಣದ ಹಾಗೆ ಕರಗಿ ಹೊರಟೋಗ್ಬಿಡ್ತದೆ. ಅದಕ್ಕೆ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 25-26 ನಾವು ಓದ್ತೇವೆ, ನೀನು ನನ್ನ ಎದುರಿಗಿರೋದ್ರಿಂದ, ನಾನು ನಿನ್ನನ್ನು ನೋಡ್ತಾ ಇರೋದ್ರಿಂದ, ನೀನು ನನ್ನ ಬಲಗಡೆಯಲ್ಲಿರೋದ್ರಿಂದ ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ಹಲ್ಲೆಲೂಯಾ. ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ಹಲ್ಲೆಲೂಯಾ. ನನ್ನ ಕಾಯುವ
ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ, ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀ. ನನ್ನ ಹೃದಯ 26ನೇ ವಚನ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 22-26. ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿ. 16ನೇ ಕೀರ್ತನೆಗೆ ಬನ್ನಿ. 16ನೇ ಕೀರ್ತನೆಗೆ ಅದೇ ವಿಚಾರವನ್ನು ದಾವೀದನೇ ಹೇಳುವುದನ್ನು ನಾವು ನೋಡ್ತೇವೆ. 16ನೇ ಕೀರ್ತನೆಯಲ್ಲಿ 9ನೇ ವಚನ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ. ಯಾಕಂದ್ರೆ ನೋಡಿ 8ನೇ ವಚನದಲ್ಲಿ ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿರುವುದರಿಂದ. ದೇವರ ಸಾನ್ನಿಧ್ಯ ಅಂತ ಹೇಳಿದ್ರೇನೆ ಹೃದಯ ಹರ್ಷಿಸುತ್ತೆ. ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ಹೌದು, ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ಕರೆಗಳನ್ನು ಚಾಚಿ ಹೇಳುವ, ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ. ಹೌದು ಡ್ಯಾಡಿ, ಹೌದು, ನಮ್ಮ ಹೃದಯ ಹರ್ಷಿಸುತ್ತೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ದೇವ್ರ ಸೇವಕರ ಬಂದು ಬ್ಲೆಸ್ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಇವ್ರ ರಕ್ಷಣೆಗೆ ಬರೋದು ಬಹಳ ಕಷ್ಟ. ಆದರೆ ದೇವರ ಮಕ್ಕಳಾಗಿ ಸೇರಿ ಆರಾಧನೆ ಮಾಡುತ್ತಿರುವಂತಹ, ದೇವರನ್ನು ಸ್ತುತಿಸಿ ಕೊಂಡಾಡ್ತಾ ದೇವರ ಸಮ್ಮುಖವನ್ನು ಸವಿಯುವಂತಹ ಒಂದು ಅವಕಾಶಕ್ಕೆ ಯಾರು, ಯಾವ ಸನ್ನಿವೇಶಕ್ಕೆ ಯಾವ ಅವಕಾಶ ಮಾಡ್ಕೊಳ್ತಾರೋ, ಆರಾಧನೆಯಲ್ಲಿ ಬಂದು ಭಾಗವಹಿಸ್ತಾರೋ, ದೇವರ ಸನ್ನಿಧಾನದಲ್ಲಿ ದೇವರೊಂದಿಗೆ ಮಾತನಾಡುವ ಅನುಭವದಲ್ಲಿ ಬರ್ತಾರೋ, ಅವರು ಈಸಿಯಾಗಿ ರಕ್ಷಣೆ ಅನುಭವ ಪಡ್ಕೊಳ್ಬಿಡ್ತಾರೆ. ಹೌದು, ಯಾಕಂದರೆ ದೇವರನ್ನು ಸ್ತುತಿಸಿ ಹಾಡುವಾಗ, ಆತನ ಮಹಿಂಪಡಿಸುವಾಗ, ಆತನ ನಾಮವನ್ನು ಮಹಿಂಪಡಿಸುವಾಗ ದೇವರ ಪ್ರಸನ್ನತೆ ಬಲವಾಗಿ ಇಳಿತದೆ. ಆ ಅನುಭವವನ್ನು ನಮ್ಮ ಹೃದಯದಲ್ಲಿ ಅನುಭವಿಸ್ಬೋದು. ಹಲ್ಲೆಲೂಯಾ. ಇವತ್ತು ಅನೇಕರು ನೋಡುವಾಗ ಚರ್ಚಿಗೆ ಬರೋದಿಲ್ಲ, ಪ್ರಾರ್ಥನೆಗೆ ಬರೋದಿಲ್ಲ, ಮಿಸ್ ಆಗಿಬಿಡ್ತಾರೆ. ಕೇಳಿದ್ರೆ, ಬ್ರದರ್ ಎಲ್ಲಿ ನೀವು ಚರ್ಚಿಗೆ ಬರಲಿಲ್ಲ, ಭಾನುವಾರ ನಿಮ್ಮನ್ನು ನೋಡಲೇ ಇಲ್ವಲ್ಲ ಅಂತ ಕೇಳಿದ್ರೆ, ಅಯ್ಯೋ ಬ್ರದರ್ ತುಂಬ ಬೇಜಾರಾಗಿತ್ತು ಅದಕ್ಕೆ ಬರಲೇ ಇಲ್ಲ ಅಂತ ಹೇಳ್ತಾರೆ. ನಿಜ ಹೇಳಬೇಕಾದ್ರೆ ಬೇಜಾರಾಗಿದ್ದಾಗಲೇ ಬರಬೇಕು. ಟೆನ್ಷನ್ ಆಗಿದ್ದಾಗ, ಚಿಂತೆ ಇದ್ದಾಗಲೇ ದೇವರ ಸನ್ನಿಧಾನವನ್ನು ಹೆಚ್ಚಾಗಿ ಹುಡುಕಬೇಕು. ಹಲ್ಲೆಲೂಯಾ. ಯಾವಾಗ ದೇವರ ಸಮ್ಮುಖಕ್ಕೆ ಬರ್ತೀವೋ ಆವಾಗ ಸಮಸ್ಯೆ ನೀಗ್ತದೆ. ಟೆನ್ಷನ್ ಹೋಗ್ಲಿಕ್ಕೆ ನೀವು ಮನೇಲಿ ಮಲಗಿದ್ರೆ ಟೆನ್ಷನ್ ಹೋಗೋದಿಲ್ಲ, ಸಂತೋಷ, ನೆಮ್ಮದಿ, ಸಮಾಧಾನ ಬರೋದಿಲ್ಲ. ದೇವರ ಸಮ್ಮುಖದಲ್ಲಿ ಮೊಣಕಾಲು ಹಾಕಬೇಕು, ಕರಗಳನ್ನೆತ್ತಬೇಕು, ಸ್ತುತಿಸಬೇಕು, ಆರಾಧಿಸಬೇಕು, ಸಭೆಯಾಗಿ ದೇವರ ಮಕ್ಕಳೊಂದಿಗೆ ಕೂಡಿಕೊಳ್ಬೇಕು. ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯುವಾಗ ನಮ್ಮಲ್ಲಿರುವಂಥ ಎಲ್ಲ ಚಿಂತೆ, ಭಾರ ಎಲ್ಲ ಮೇಣದ ಹಾಗೆ ಕರಗಿ ಹೋಗ್ತದೆ. ಒಂದು ದೈವಿಕವಾದ ಸಂತೋಷ ಹೃದಯವನ್ನು ಆವರಿಸ್ತದೆ. ನಾನು ರುಚಿ ನೋಡಿದ್ದೀನಿ, ಅದರಿಂದ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ನಿಮ್ಮಲ್ಲೂ ಕೂಡ ಹಲವರಿಗೆ ಅನುಭವ ಆಗಿರುತ್ತೆ. ಒಂದು ಅರ್ಧ ಗಂಟೆ, ಒಂದು 1 ಅವರ್ ದೇವರೊಂದಿಗೆ ನೀವು ಮಾತಾಡಿಕೊಂಡು ಸಮಯ ಕಳೆದು ನೋಡಿ, ಸಮಸ್ಯೆ ಬೆಟ್ಟದ ಗಾತ್ರದಲ್ಲಿದ್ದರೂ ಸಹ ಅದರ ಬಗ್ಗೆ ಟೆನ್ಷನ್ನೇ ಇಳಿದೋಗ್ಬಿಡ್ತದೆ. ನಿಮ್ಮ ಹೃದಯದಲ್ಲಿ ಸಂತೋಷ ಗಾನ ಬಂದುಬಿಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ದಾವೀದನ ರುಚಿ ನೋಡಿಬಿಟ್ಟಿದ್ದ. ದಾವೀದನಿಗೆ ಇದು ಬಹಳ ಅನುಭವಕ್ಕೆ ಬಂದುಬಿಟ್ಟಿತ್ತು. ಅದನ್ನೇ 16ನೇ ಕೀರ್ತನೆ 16 ದಾವೀದನು ಬರೆದಿದ್ದಲ್ಲ, ಅವನು ಹೇಳ್ತಾನೆ ಇದ್ದಾನೆ, ನೀನು ನನ್ನ ಎದುರು ಇರೋದ್ರಿಂದ ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ಯಾಕೆ ನಲಿದಾಡಿದೆ? ಬಿರಿಯಾನಿ ತಿಂದಿರೋದ್ರಿಂದನಾ? ಇಲ್ಲ, ನೀನು ನನ್ನೆದುರಿರೋದ್ರಿಂದ, ನೀನು ನನ್ನ ಬಲಗಡೆಯಲ್ಲಿರೋದ್ರಿಂದ ಡ್ಯಾಡಿ, ನೀನು ನನ್ನ ಜೊತೆ ಇರೋದ್ರಿಂದ, ನೀನಿರೋದ್ರಿಂದ ನನ್ನ ಹೃದಯ ಹೌದು ಹರ್ಷಿಸಿದೆ,
ನನ್ನ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ಎಸ್ಲೋ ನನ್ನ ಕಾಯುವ ಓಹೋ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ, ನನ್ನೆಲ್ಲ ಆಸ್ತಿ ನೀನೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಇದನ್ನು ರುಚಿ ನೋಡಿದವನು ದೇವರ ಸನ್ನಿಧಾನವನ್ನು ಬಿಡಲಿಲ್ಲ. ನೀವು ಸಮುವೇಲನ ಗ್ರಂಥ 2ನೇ ಗ್ರಂಥದಲ್ಲಿ 6ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ 14ನೇ ವಚನ, 2 ಸಮುವೇಲ 6ನೇ ಅಧ್ಯಾಯ 14ನೇ ವಚನದಲ್ಲಿ, 2 ಸಮುವೇಲ 6:14. 2 ಸಮುವೇಲ 6:14. ದಾವೀದನು ನಾರಿನ ಏಪೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಹಲ್ಲೆಲೂಯಾ. ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣ ಆಸಕ್ತಿಯಿಂದ ಕುಣಿದಾಡಿದನು. ಹಲ್ಲೆಲೂಯಾ. ಸಂತೋಷ ನೋಡಿ ಅವನಿಗೆ, ದೇವರ ಸಮ್ಮುಖದ ಸಂತೋಷ. ಪ್ರೈಸ್ ದಿ ಲಾರ್ಡ್. ಅವನಿಗೆ ಗೊತ್ತು ದೇವರ ಮಂಜೂಷ ಎಲ್ಲಿದೆಯೋ ಅಲ್ಲಿ ಆಶೀರ್ವಾದ. ನೀವು 12ನೇ ವಚನ 13ನೇ ವಚನ ನಿಧಾನಕ್ಕೆ ಓದ್ಕೊಳ್ರಿ. ಅಲ್ಲಿ ನೋಡಿದ್ರೆ ಓಬೇದೆದೋಮನ ಮನೆಯಲ್ಲಿ ದೇವರ ಮಂಜೂಷ ಇತ್ತು. ಅವನು ಹೇಗೆ ಆಶೀರ್ವದಿಸಲ್ಪಟ್ಟನು ಎಂಬುದನ್ನು ಇವನು ನೋಡಿದನು. ಎಂಥ ಖುಷಿ ಸಂತೋಷ ಅವನಿಗೆ ಉಂಟಾಗ್ತದೆ ಅಂತ ನೋಡಿದನು. ಇದು ನನಗೆ ಬೇಕು ಅಂತ ಹೇಳಿ ಇವನು ಹೋಗಿ ಓಬೇದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸವದಿಂದ ದಾವೀದ ನಗರಕ್ಕೆ ತಂದುಬಿಡ್ತಾನೆ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲೇ ಇರಬೇಕು, ಜೊತೆಯಲ್ಲೇ ಇರಬೇಕೆಂಬ ಹಂಬಲ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನ ಅಷ್ಟು ಮಧುರವಾಗಿದೆ. ಅದಕ್ಕೆ 122ನೇ ಕೀರ್ತನೆಯಲ್ಲಿ 1ನೇ ವಚನದಲ್ಲಿ ಭಕ್ತನ ಅದೇ ದಾವೀದನ ಏನು ಹೇಳ್ತಾನೆ ನೋಡ್ರಿ. 122ನೇ ಕೀರ್ತನೆಯಲ್ಲಿ 1ನೇ ವಚನ. ಕೀರ್ತನೆ 122:1. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಹಲ್ಲೆಲೂಯಾ. ಯೆಹೋವನ ಮಂದಿರ ಅಂತ ಹೇಳಿದ್ರೇನೆ, ದೇವರ ಪ್ರಸನ್ನತೆ ಅಂತ ಹೇಳಿದ್ರೆ ಏನೋ ಒಂಥರ ಉಲ್ಲಾಸ, ಒಂದು ಖುಷಿ. ಇದು ದೇವರ ಮಕ್ಕಳ ಲಕ್ಷಣ. ಇದು ಕರ್ತನಲ್ಲಿ ಸಂತೋಷಿಸುವ ಸಂತೋಷ, ದೇವರ ಸಾನ್ನಿಧ್ಯದ ಕುರಿತಾದಂಥ ಸಂತೋಷ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಭಕ್ತನು ಕೀರ್ತನೆಗಾರನು 42ನೇ ಕೀರ್ತನೆಯಲ್ಲಿ 4ನೇ ವಚನದಲ್ಲಿ ಏನು ಹೇಳ್ತಾನೆ ನೋಡಿ. ನಾನು ಭಜನೋತ್ಸವದಲ್ಲಿ ಸೇರಿ ಜನ ಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದದ್ದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ದೇವಾಲಯಕ್ಕೆ ಹೋದದ್ದನ್ನು ನೆನೆಸ್ಕೊಂಡು ಹಂಬಲಿಸುತ್ತಾ ಇದ್ದನು. ಸ್ತೋತ್ರ ಪದಗಳನ್ನು ಹಾಡಿ ಹರ್ಷಧ್ವನಿ ಮಾಡಿ ದೇವರನ್ನ ಕೊಂಡಾಡ್ತಾ ಇದ್ದದನ್ನೆಲ್ಲ ನೆನಪು ಮಾಡಿಕೊಂಡು ಹಂಬಲಿಸುತ್ತಾ ಇದ್ದಂತೆ. ಅಲ್ಲಿ ನೋಡಿ, ಅದನ್ನೇ ಆ ಭಕ್ತನೇ ದೇವರೇ, ಬಾಯಾರಿದ ಜಿಂಕೆ ನೀರಿನ ತೊರೆಗೆ ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತಾ ಇದೆ ಅಂತ ಹೇಳ್ತಾ ಇರೋದು. ಹಲ್ಲೆಲೂಯಾ. ಈ 3 ದಿನ ಉಪವಾಸ ಪ್ರಾರ್ಥನೆ ನಮಗೆ ಮಾಡಲಿಕ್ಕೆ ಆಗಲ್ಲ ಅಂತ ಯಾವಾಗ ವರದಿ ಆಯಿತು, ಇದ್ದವ್ರನ್ನೆಲ್ಲ ಕಳಿಸ್ಬಿಟ್ವಿ. ಎಲ್ಲ ಸರಿ, ನೀವು ಮನೆಗೆ ಹೋಗಿ ಇನ್ನೇನು ಮಾಡೋದು, ನಮಗೆ ಅವಕಾಶ ಇಲ್ಲ, ಲಾಕ್ಡೌನ್ ಆಗಿಬಿಟ್ಟಿದೆ ಅಂತ ಹೇಳಿ. ಆದರೆ ಅವ್ರನ್ನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ. ಅನೌನ್ಸ್ ಮಾಡಿದ ತಕ್ಷಣ ಎಲ್ಲರ ಮುಖ ಸಾಪಕ್ಕಾಗೋಯ್ತು. ಮನೆಗೆ ಹೋಗ್ಲಿಕ್ಕೆ ಯಾರಿಗೂ ಇಷ್ಟನೇ ಇಲ್ಲ. ಯಾಕಂದರೆ ಅವರು ದೇವರ ಸನ್ನಿಧಾನವನ್ನು ರುಚಿ ನೋಡಿದವರು. ಹಲ್ಲೆಲೂಯಾ. ದೇವರ ಸನ್ನಿಧಾನವನ್ನು, ದೇವರ ಪ್ರಸನ್ನತೆಯನ್ನು, ದೇವರೊಂದಿಗೆ ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ವಾಕ್ಯದಲ್ಲಿ ದೇವರೊಂದಿಗೆ ಇರುವಂಥದ್ರಲ್ಲಿರುವಂಥ ಖುಷಿ ಆನಂದವನ್ನು ಅನುಭವಿಸಿದವರು. ಈ ಭಕ್ತನ ಅದನ್ನು ನೆನಪು ಮಾಡ್ಕೊಳ್ತಾನೆ. ನಾನು ಭಜನೋತ್ಸವದಲ್ಲಿ ಸೇರಿ ದೇವರನ್ನ ಸ್ತುತಿಸಿದ, ಸ್ತೋತ್ರ ಮಾಡಿದ, ಗಣಪಡಿಸಿದ, ಕೊಂಡಾಡಿದ, ಆರಾಧನೆ ಮಾಡಿದ, ಎಂಜಾಯ್ ಮಾಡಿದ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಹಲ್ಲೆಲೂಯಾ. ಇದು ದೇವರ ಮಕ್ಕಳ ಲಕ್ಷಣ. ಲೋಕದವರು ಎಲ್ಲೆಲ್ಲೋ ಕುಣಿದು ಕುಪ್ಪಳಿಸಿ ಪಾರ್ಟಿಗಳಲ್ಲಿ ಆ ಪಾರ್ಟಿ, ಈ ಪಾರ್ಟಿ, ರೇವು ಪಾರ್ಟಿ, ಸಾಯೋ ಪಾರ್ಟಿ, ಕುಣಿಯೋ ಪಾರ್ಟಿ ಅಂತ ಹೇಳಿ ಏನೇನೋ ಮಾಡ್ತಾರೆ. ದೇವರ ಮಕ್ಕಳ ಸಂತೋಷ ಏನಂದರೆ, ನಿನ್ನ ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಬಾಯಾರಿದಂಥ ಜಿಂಕೆಯು ನೀರಿನ ತೊರೆಗೆ ಹೇಗೆಯೋ
ಸಂತ ಜಿಂಕೆಯು ನೀರಿನ ತೋರೆಗೆ ಹೇಗೆಯೋ ಹಾಗೆ ಬಂದಿರುವೆ ನಿನ್ನ ಸಮ್ಮುಖಕ್ಕೆ ಹಾಗೆ ಬಂದಿರುವೆ ನಿನ್ನ ಸಮ್ಮುಖಕ್ಕೆ. ಕರೆಗಳನ್ನು ಚಾಚಿ ಏಸಯ್ಯ ಏಸಯ್ಯ ನನ್ನೇಸಯ್ಯ ಏಸಯ್ಯ 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 ನನ್ನೇಸಯ್ಯ ಏಸಯ್ಯ 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 ನೊಂದಿಗಿರಲು ಬಯಸುವೆನು ಸಮ್ಮುಖ ನನಗೆ ಸಾಕಯ್ಯ ನಿನ್ನೊಂದಿಗಿರಲು ಬಯಸುವೆನು ಸಮ್ಮುಖ ನನಗೆ ಸಾಕಯ್ಯ ಚೈತನ್ಯ ಸ್ವರೂಪ ದೇವನೇ ನನ್ನ ನಿರೀಕ್ಷೆ ಆದವನೇ ಚೈತನ್ಯ ಸ್ವರೂಪ ದೇವನೇ ನನ್ನ ನಿರೀಕ್ಷೆ ಆದವನೇ ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ ಏಸಯ್ಯ 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 ನನ್ನೇಸಯ್ಯ ಏಸಯ್ಯ 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 ನನ್ನೇಸಯ್ಯ ನಿನ್ನೊಂದಿಗಿರಲು ಬಯಸುವೆನು ಸಮ್ಮುಖ ನನಗೆ ಸಾಕಯ್ಯ ನಿನ್ನೊಂದಿಗಿರಲು ನಾ ಬಯಸುವೆನು ನಿನ್ ಸಮ್ಮುಖ ನನಗೆ ಸಾಕಯ್ಯ ನಿನ್ ಸಮ್ಮುಖ ನನಗೆ ಸಾಕಯ್ಯ. ಕೃಪಾ ಸಂಪನ್ನನಾದ ದೇವರೇ, ನಿನ್ನ ಸಮ್ಮುಖದ ಸೌಭಾಗ್ಯವನ್ನು ಒಬ್ಬೊಬ್ಬರಿಗೂ ಕೊಡಪ್ಪ. ನಿನ್ನ ಸಮ್ಮುಖದ ಸಂತೋಷವನ್ನು ಕೊಡು ಡ್ಯಾಡಿ. ಕಣ್ಣುಗಳನ್ನು ಮುಚ್ಚಿ ಕೇಳಿ, ಹೃದಯದ ಆಳದಿಂದ ಕೇಳಿ. ನಿನ್ನ ಸಮ್ಮುಖದ ಸಂತೋಷದ ಅನುಭವ ಕೊಡಪ್ಪ. ಇವತ್ತು ದೇವರ ಮಕ್ಕಳು ಅಂತ ಹೇಳಿದ್ರೆ ಅದು ನಿನ್ನ ಸಮ್ಮುಖದಲ್ಲಿ ಸಂತೋಷಿಸುವ ಸಂತೋಷ, ತಂದೆಯ ಸಾನ್ನಿಧ್ಯದ ಸಂತೋಷ, ನಿನ್ನ ಜೊತೆ ಇರುವಂತಹ ಖುಷಿ, ನಿನ್ನ ಜೊತೆ ಇರುವಂತಹ ಆನಂದ, ನಿನ್ನೊಂದಿಗೆ ಇರುವಂತಹ ಸಂಭ್ರಮದ ಒಂದು ಕರ್ತನೆ ಆನಂದ. ಇದು ಕರ್ತನ ದೇವ ಮಕ್ಕಳೆಲ್ಲರ ಅನುಭವಕ್ಕೆ ಬರಲಿಯಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಕರ್ತನೆ ಎಂಜಾಯ್ ಮಾಡುವಂಥ ಅನುಭವ ಸಿಗಲಿಯಪ್ಪ. ಯಾರಾದರೂ ಕಾಟಾಚಾರಕ್ಕೆ ಸುಮ್ಮನೆ ಚರ್ಚಿಗೆ ಬಂದು ಹೋಗುವವರಾಗಿದ್ರು ಸಹ ಈಗ ಕರ್ತನ ಒಂದು ಬದಲಾವಣೆಯನ್ನು ಕೊಡಪ್ಪ. ನಿನ್ನ ಸಮ್ಮುಖವನ್ನು ಸವಿಯುವ ಅನುಭವ ಕೊಡಪ್ಪ. ಪರ್ಸನಲ್ ಆಗಿ ಕೌಟುಂಬಿಕವಾಗಿ ಕೂಡ ಕರ್ತನ ನಿನ್ನ ಸನ್ನಿಧಿಯನ್ನು ಸವಿಬೇಕಪ್ಪ. ನಿನ್ನೊಂದಿಗಿರುವಂತಹ ಆ ಜಾಯ್ಫುಲ್ ಮೊಮೆಂಟನ್ನು ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಒಂದು ಸಂತೋಷದ ಅನುಭವವನ್ನು, ವಾತಾವರಣವನ್ನು ಕೊಡು ಡ್ಯಾಡಿ. ಥ್ಯಾಂಕ್ ಯು. ಅಂತಹ ಸಂದರ್ಭಗಳನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಕರ್ತನೆ. ನಮಗೆ ಇನ್ನೂ ಹೆಚ್ಚಾಗಿ ಸಿಗಲಿ, ನನಗಿನ್ನೂ ಹೆಚ್ಚಾಗಿ ನಿನ್ನ ಸಾನ್ನಿಧ್ಯದ ಸಂತೋಷ ಸಿಗಬೇಕಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇನ್ನೂ ಹೆಚ್ಚಾದ ಸಾನ್ನಿಧ್ಯದ ಸಂತೋಷ ಸಿಗಲಿ. ಅದು ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಾದ್ಯಂತಹ, ನಮ್ಮ ರಾಜ್ಯದಾದ್ಯಂತಹ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರಿಗೆ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ನಿನ್ನ ಸಾನ್ನಿಧ್ಯವನ್ನು ಎಂಜಾಯ್ ಮಾಡಬೇಕಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಖುಷಿ ಪಡಬೇಕು. ಯಾವಾಗ ದೇವ ಸಮ್ಮುಖಕ್ಕೆ ಹೋಗ್ತೇನೋ, ಯಾವಾಗ ಪ್ರಾರ್ಥನೆಯಲ್ಲಿ ಕೂತ್ಕೋತೀನೋ, ಯಾವಾಗ ದೇವರ ಪ್ರಸನ್ನತೆಯನ್ನು ಎಂಜಾಯ್ ಮಾಡ್ತೀನಿ ಎಂಬುದಾಗಿ ಕರ್ತನೆ ಪ್ರತಿಯೊಬ್ಬರು ಈ ಸಮ್ಮುಖವನ್ನು ಕರ್ತನೆ ಆಸಕ್ತಿಯಿಂದ ತವಕಿಸುವ ಹಾಗೆ ಅದರಲ್ಲಿರುವ ಸಂತೋಷದ ರುಚಿಯನ್ನು ಕೊಡು ಸ್ವಾಮಿ. ಅದರಲ್ಲಿರುವ ಆನಂದದ ಅನುಭವನ ಕೊಡಪ್ಪ. ಹಲ್ಲೆಲೂಯಾ. ಭಕ್ತನ ಹೇಳ್ತಾನಲ್ಲ,
ಬಾಯಾರಿದ ಜಿಂಕೆ ನೀರಿನ ತೊರೆಗೆ ಹೇಗೋ ಹಾಗೆ ನನ್ನ ಮನಸ್ಸು ನಿನ್ನ ಸಾನ್ನಿಧ್ಯಕ್ಕಾಗಿ, ನಿನ್ನ ಪ್ರಸನ್ನತೆಗಾಗಿ ಆತುರಿತಾ ಇದೆ. ಯಾಕಂದ್ರೆ ಅವನು ರುಚಿ ನೋಡ್ಬಿಟ್ಟಿದಪ್ಪ. ಸಂತೋಷವಾಗಿ ಭಜನೋತ್ಸವದಲ್ಲಿ ಸೇರಿದ ದಿನಗಳನ್ನ ರುಚಿ ನೋಡಿದ್ದಾನೆ. ಓ ಬಾಬಾ ಕಾಶಿ ಕಾಲ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಅದರ ರುಚಿಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಸಾನ್ನಿಧ್ಯವನ್ನು ಸವಿಯುವ ರುಚಿಯನ್ನು ಕೊಡು ಸ್ವಾಮಿ. ಆರಾಧನೆ ಮಾಡುವಾಗ, ಕರ್ತನೆ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರೆಸೆನ್ಸ್, ನಿನ್ನ ಕರ್ತನೆ ದೈವಿಕ ಪ್ರಸನ್ನತೆಯ ರುಚಿ ಅನುಭವ ಕರ್ತನೆ ಒಬ್ಬೊಬ್ಬರಿಗೆ ಉಂಟಾಗಲಿ. ಥ್ಯಾಂಕ್ ಯು. ಅದರಲ್ಲಿರುವಂಥ ಸಂತೋಷದ ಅನುಭವ ಆಗಲಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಕೃಪೆ ನೀಡು, ಪ್ರತಿಯೊಬ್ಬರಿಗೂ ಕೃಪೆ ನೀಡು. ಥ್ಯಾಂಕ್ ಯು. ನಮ್ಗೆ ಕೊಟ್ಟಿರುವಂಥ ಈ ವಿಶೇಷ ಅವಕಾಶಕ್ಕಾಗಿ ನಿನಗೆ ವಂದನೆ. ನಿನ್ನ ಕೃಪೆಗಳ ಹಸ್ತದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸ್ತೇವೆ. ನಮ್ಮ ಪ್ರಭು ರಕ್ಷಕನು ಒಡೆಯನಾದ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಕೃಪಾಶ್ರಯಕ್ಕೆ ಒಪ್ಪಿಸ್ತೇನೆ. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಹಾಲೆಲೂಯಾ. ಈ ದಿನ ಸುರಕ್ಷತೆಯ ದಿನ, ಹೋಗೋಣ ಬರೋಣ ಎಲ್ಲದರಲ್ಲೂ ಸುರಕ್ಷಿತವಾಗಿರುವ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ, ಕಾಪಾಡಿ, ನಡೆಸಿ, ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿ ನಡೆಸಿ, ನಿನ್ನ ಸಮ್ಮುಖದ ಆನಂದದಿಂದ ನಮ್ಮನ್ನು ತುಂಬಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.